ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನೊಂದು ಸೆಮಿ ಬ್ರೈಡಲ್ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಗ್ರ್ಯಾಂಡಾಗಿ ಒಂದು ಸೆಮಿ ಬ್ರೈಡಲ್ ಡಿಸೈನು, ಮತ್ತು ಇಲ್ಲಿ ನಾನು ಬೀಡ್ಸ್ಗಳನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ರೋಸ್ ಬೀಡ್ಸು ಮತ್ತು ಸ್ಮಾಲ್ ಬೀಡ್ಸ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಗ್ರ್ಯಾಂಡ್ ಆದಂಥ ಹೊಸ ಡಿಸೈನ್ನ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾವು ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ನ ನೋಡ್ಕೊಂಡ್ಬಿಡೋಣ. ನೋಡಿ, ನಾನಿಲ್ಲಿ ಹೇಳ್ದಾಗೆ ರೋಸ್ ಬೀಡ್ಸ್ನ ತಗೊಂಡಿದ್ದೀನಿ. ಸೊ ಈ ರೋಸ್ ಬೀಡ್ಸ್ ಒಂದು ತುಂಬ ಬಿಗ್ ಸೈಜ್ ಏನಿಲ್ಲ, ಮೀಡಿಯಮ್ ಸೈಜ್ ಇದೆ. ಅದ್ರ ಜೊತೆಗೆ ನಾನಿಲ್ಲಿ ಗೋಲ್ಡ್ದು ಬೀಡ್ಸ್ನ ತಗೊಂಡಿದ್ದೀನಿ, ರೌಂಡ್ ಬೀಡ್ಸು, ಸ್ಮಾಲ್ ಬೀಡ್ಸು. ನೆಕ್ಸ್ಟು ನಾನಿಲ್ಲಿ 6 ಎಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ, ಮತ್ತು ಕುಚ್ಚು ಕಟ್ಕೊಳ್ಳೋದಕ್ಕೆ ಸಿಲ್ಕ್ ಥ್ರೆಡ್ಡು, ಕ್ರೋಶಾ ನೀಡಲ್ ನಂಬರ್ 11 ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂಥದ್ದು. 10 ಕೂಡ ಯೂಸ್ ಮಾಡ್ಬೋದು. ಜೊತೆಗೆ ದೊಡ್ಡ ಕಣ್ಣಿನ ಸೂಜಿ ಒಂದು, ಸಣ್ಣ ಕಣ್ಣಿನ ಸೂಜಿ ಒಂದು, ಕುಚ್ಚು ಕಟ್ಕೊಳ್ಳೋದಕ್ಕೊಂದು ಮತ್ತು ಜರಿ ದಾರದಕ್ಕೊಂದು, ಹಾಗೆಯೇ ಟ್ರಿಮ್ಮರು ಮತ್ತು ಜರಿ ದಾರ. ಇದಿಷ್ಟು ನಮಗೆ ಇಲ್ಲಿ ಬೇಕಾಗಿರುವಂಥ ಮೆಟೀರಿಯಲ್ಸು. ನೋಡಿ, ಇದು ಸೀರೆಯ ಸೀರೆ ಸೆರಗು ಬಂದು ಬ್ಲೂ ಕಲರಲ್ಲಿದೆ. ಹಾಗೆಯೇ ಸ್ಯಾರಿ ಬಂದುಬಿಟ್ಟು ಇದು ಪಿಸ್ತಾ ಗ್ರೀನ್ ಕಲರಲ್ಲಿದೆ. ಸೊ ಇದು ಸ್ಯಾರಿ ಕಲರ್ ಕಾಂಬಿನೇಷನ್ ಇದೆ. ಸೊ ಸ್ಯಾರಿ ಸೆರಗು ಬಂದು ಬ್ಲೂ ಇರೋದ್ರಿಂದ ನಾವಿಲ್ಲಿ ಸ್ಯಾರಿ ಯಾವ ಕಲರ್ ಇದೆ, ಪಿಸ್ತಾ ಕಲರ್ ಅಲ್ವಾ, ಪಿಸ್ತಾ ಗ್ರೀನ್, ಆ ಕಲರ್ ದಾರ ಯೂಸ್ ಮಾಡಿಕೊಂಡು ನಾವಿಲ್ಲಿ ಡಿಸೈನ್ನ ಶುರು ಮಾಡ್ಕೊಳ್ಳೋಣ. ಸೊ ನಾವು ಸೀರೆ ಸೆರಗು ಆಪೋಸಿಟ್ ಯಾವ ಕಲರ್ ಇರುತ್ತೆ ಆ ಕಲರ್ನ ಫಸ್ಟು ನಾವು ಸ್ಟಾರ್ಟ್ ಮಾಡ್ಕೊಬೇಕು. ನೆಕ್ಸ್ಟು ನೋಡಿ, ಸೀರೆನ ನಾನೀಗ ಒಂದು ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ, ಯಾಕೆಂದರೆ ವಿಡಿಯೋ ಮಾಡೋದಕ್ಕೋಸ್ಕರ ನಾವು ಟೇಬಲ್ ಮೇಲೆ ಇಟ್ಕೊಂಡು ನಾನು ವಿಡಿಯೋನ ಮಾಡೋದು. ಸೊ ಮೊದಲಿಗೆ ದಾರಾನ ಗಂಟಾಕಿಟ್ಕೋಬೇಕು. ದಾರಾನ ಗಂಟಾಕಿಟ್ಕೊಂಡು ಆ ದಾರಾನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ನೆಕ್ಸ್ಟು ಸೀರೆಗೆ ನಾವು ಲಾಕ್ ಮಾಡಬೇಕು. ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿಬಿಟ್ಟು ಸೇಮ್ ಓಲಿಂದ ದಾರಾನ ಕೆಳಗಡೆಯಿಂದ ಮೇಲಕ್ಕೆ ಎತ್ಕೊಂಡು ಲೂಪ್ ಒಳಗಡೆಗೆ ದಾರ ಎಳ್ಕೊಂಡು ಲಾಕ್ ಮಾಡಬೇಕು. ಸೊ ಇದೇ ರೀತಿ ನಾವು 2 ಬಾರಿ ಸೀರೆಗೆ ಲಾಕ್ ಮಾಡಬೇಕು. ನಾನು ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಎರಡೂ ಕಡೆನೂ 2 ಬಾರಿನೇ ಲಾಕ್ ಮಾಡೋದು. ಸೊ ಇವಾಗ 2 ಬಾರಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾವಿವಾಗ 4 ಚೈನ್ಗಳನ್ನ ಹಾಕ್ಕೊಳ್ಬೇಕು. ನೀಡಲ್ ಮೇಲೆ ದಾರ ಸುತ್ಕೊಳ್ಬೇಕು, ಲೂಪ್ ಒಳಗಡೆಯಿಂದ ನಾವು ಆಚೆ ಬರಬೇಕು. ಏನು ನೀಡಲ್ ಮೇಲೆ ಒಂದು ಲೂಪ್ ಇರುತ್ತೆ ಅಲ್ಲ, ಆ ಓಲ್ ಲೂಪ್ ಏನಿರುತ್ತೆ ಅದರೊಳಗಡೆಯಿಂದ ದಾರಾನ ಎಳ್ಕೋಬೇಕು. ಈ ರೀತಿ 4 ಚೈನ್ಗಳನ್ನ ಮಾಡ್ಕೋಬೇಕು. ಅದಾದಮೇಲೆ ಅದಕ್ಕೆ ಎಲ್ಲಿಗೆ ಬರುತ್ತೆ, 4 ಚೈನ್ಗಳು ಎಲ್ಲಿಗೆ ಬರುತ್ತೆ ಸೀರೆಗೆ ನೋಡಿಕೊಂಡು ಅಲ್ಲಿಗೆ ಸರಿಯಾಗಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಸೇಮು 4 ಚೈನ್ಗಳನ್ನ ಹಾಕ್ಕೊಳ್ಬೇಕು. ಅದೇ ರೀತಿ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸರಿಯಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ನೀವು ಲಾಕ್ ಮಾಡ್ಕೊಳ್ಳುವಾಗ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ, ಅಥವಾ ಒಂದು ಪಾಯಿಂಟ್ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಳಿ. ಆವಾಗ ಸ್ಯಾರಿನಲ್ಲಿ ರಿಂಕಲ್ಸ್ ಬರೋದನ್ನು ಅವಾಯ್ಡ್ ಮಾಡ್ಬೋದು. ಅದಾದಮೇಲೆ ಮತ್ತೆ 4 ಚೈನ್ ಗ್ಯಾಪ್ನ ಹಾಕ್ಕೊಳ್ಬೇಕು. ಟೋಟಲಾಗಿ ಸ್ಟಾರ್ಟಿಂಗು 3 ಟೈಮ್ಸು 4 ಚೈನ್ ಗ್ಯಾಪು ಬರುತ್ತೆ. 3 ಟೈಮ್ಸು 4 ಚೈನ್ ಗ್ಯಾಪ್ ಆದಮೇಲೆ ನಾವು ದಾರನ ಸ್ವಲ್ಪ ಮೇಲಕ್ಕೆ ಎತ್ಬಿಟ್ಟು ನೀಡಲ್ನ ಎತ್ಕೋಬೇಕು. 3 ಟೈಮ್ಸು 4 ಚೈನ್ ಗ್ಯಾಪ್ ಆಗುತ್ತೆ. ಅದಾದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾವು ಬಿಗ್ ಬೀಡನ್ನ ತಗೊಂಡಿರ್ತೀವಲ್ಲ, ಆ ಬೀಡನ್ನ ಆ್ಯಡ್ ಮಾಡ್ಕೊಳ್ಬೇಕು. ನೀವು ಇದೇ ರೀತಿಯಾದಂಥ ಬೀಡನ್ನೇ ತಗೊಳ್ಬೇಕು ಅಂತ ಏನಿಲ್ಲ, ನಿಮ್ಮ ಹತ್ರ ಯಾವ ಬೀಡ್ ಇರುತ್ತೆ ಆ ಬೀಡನ್ನ ಯೂಸ್ ಮಾಡ್ಕೊಳ್ಬೋದು. ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ಮೊದಲು ಬೀಡನ್ನ ಲಾಕ್ ಮಾಡ್ಕೊಳ್ಬೇಕು. ಆನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸರಿಯಾಗಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಲಾಕ್ ಆದಮೇಲೆ ಮತ್ತೆ 4 ಚೈನ್ಗಳನ್ನ ಹಾಕಬೇಕು. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಬೀಡ್ ಆ್ಯಡ್ ಆದಮೇಲೆ ನಾವು 4 ಚೈನ್ ಗ್ಯಾಪು 5 ಟೈಮ್ಸ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗು ಮತ್ತು ಎಂಡಿಂಗು ನೀವು 3 ಟೈಮ್ಸ್ ಮಾಡ್ಕೊಳ್ಳಿ. ಬೀಡ್ ಆ್ಯಡ್ ಆದಮೇಲೆ 5 ಟೈಮ್ಸ್ ಬರುತ್ತೆ. ಮಿಡಲಲ್ಲಿ ಮಧ್ಯದಲ್ಲಿ ಇನ್ನು ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗ್ ಮಾತ್ರ 3 ಟೈಮ್ಸ್ ಬರುತ್ತೆ. ಇನ್ನು ಮಧ್ಯದಲ್ಲೆಲ್ಲ ನಿಮಗೆ 5 ಟೈಮ್ಸ್ ಬರುತ್ತೆ. 4 ಚೈನ್ ಗ್ಯಾಪು 5 ಟೈಮ್ಸು. ನೀವು ಪ್ರತಿ ಬಾರಿನೂ ಬೀಡ್ ಆದಮೇಲೆ 5 ಟೈಮ್ಸ್ ಆಗಿದೆಯಾ ಅಂತ ಕೌಂಟ್ ಮಾಡಿಕೊಂಡು ಆನಂತರ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಏಕೆಂದರೆ 5 ಟೈಮ್ಸ್ ಮಾಡ್ಕೊಳ್ಳೋದಲ್ವಾ, ಸಮ್ಟೈಮ್ಸ್ ಮಿಸ್ ಆಗಿಬಿಡುತ್ತೆ. 4 ಟೈಮ್ಸ್ ಮಾಡ್ಕೊಂಬಿಟ್ಟಿರ್ತೀವಿ ಅಥವಾ 6 ಟೈಮ್ಸ್ ಕೂಡ ಮಾಡ್ಕೊಂಬಿಟ್ಟಿರ್ತೀವಿ. ಈ ರೀತಿ ಕನ್ಫ್ಯೂಷನ್ಸ್ ಸಮ್ಟೈಮ್ಸ್ ಆಗಿಬಿಡುತ್ತೆ. ಅದಕ್ಕೋಸ್ಕರ
ಕೌಂಟ್ ಮಾಡಿಕೊಂಡು ನಾವು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋದ್ರಲ್ಲಿ ಯಾವ ಪ್ರಾಬ್ಲಮ್ಮು ಇರೋದಿಲ್ಲ. ಯಾಕೆಂದರೆ ಕೊನೆಗೆ ನೀವು ಈಗ ನಾವು ಮಧ್ಯದಲ್ಲಿ ಚೆಕ್ ಮಾಡಲ್ಲ, ಹಾಕ್ಕೊಂಡು ಹೋಗ್ಬಿಟ್ಟಿರ್ತೀವಿ. ಸೆಕೆಂಡ್ ಸ್ಟೆಪ್ ಮಾಡುವಾಗ ಅಲ್ಲಿ ಡಿಸೈನ್ ಹತ್ರಕ್ಕೆ ಬಂದಾಗ ಕನ್ಫ್ಯೂಷನ್ ಆಗುತ್ತೆ. ಅಂದರೆ ಅದು ಎಕ್ಸ್ಟ್ರಾ ಬಂದುಬಿಟ್ಟಿದ್ರೆ ಅಥವಾ ಶಾರ್ಟ್ ಆಗಿಬಿಟ್ಟಿದ್ರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಈ ರೀತಿ ಬೀಡ್ ಆದಮೇಲೆ 5 ಟೈಮ್ಸ್ ಬರಬೇಕು. ನೋಡಿಕೊಂಡು ಆನಂತರ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಅದು ನಮ್ಮ ಸೇಫ್ಟಿಗೋಸ್ಕರ ಅದು ಕೌಂಟ್ ಮಾಡ್ಕೊಂಡ್ಬಿಟ್ರೆ ಯಾವ ತಲೆನೋವು ಇರೋದಿಲ್ಲ. ಅದಾದಮೇಲೆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡನ್ನ ಲಾಕ್ ಮಾಡಿನೇ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡಿ ಆನಂತರ ಮತ್ತೆ 4 ಚೈನ್ ಗ್ಯಾಪು 5 ಟೈಮ್ಸ್ ಹಾಕ್ಕೋಬೇಕು. ಇದು ನಮಗೆ ಫಸ್ಟ್ ಸ್ಟೆಪ್ಪು. ಸೊ ಆದಷ್ಟು ನೀವು ರಿಂಕಲ್ಸ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನೀವು ಹೊಸದಾಗಿ ಏನಾದರೂ ಕಲಿತಾ ಇದ್ದರೆ 1 ಪಾಯಿಂಟ್ ಹಿಂದೆ ಲಾಕ್ ಮಾಡಿಕೊಳ್ಳಿ. ಹೊಸದಾಗಿ ಅಂತ ಏನಿಲ್ಲ, ಎಲ್ಲರೂ ಅಷ್ಟೇ ಒಂಚೂರು ಹಿಂದೆ ಲಾಕ್ ಮಾಡ್ಕೊಳ್ಳೋದ್ರಿಂದ ಯಾವ ರಿಂಕಲ್ಸು ಬರೋದಿಲ್ಲ. ಅದು ಸ್ಯಾರಿ ಸ್ಟ್ರೈಟಾಗಿ ನೋಡಿ, ಈಗ ಹೇಗಿದೆ ಅದೇ ರೀತಿ ಪೂರ್ತಿ ಮಾಡ್ಕೊಂಡ್ಮೇಲೂ ಅದೇ ರೀತಿಯಾಗಿರುತ್ತೆ. ಇವಾಗ ನೋಡಿ ಸ್ಯಾರಿ ಎಂಡಿಂಗ್ ಬಂದಿದ್ದೀನಿ. ಆ್ಯಕ್ಚುಲಿ ಸ್ಯಾರಿ ಎಂಡಿಂಗಲ್ಲಿ ನಾನು ಹೇಳಿದೆ ಎಂಡಿಂಗ್ ಕೂಡ 3 ಟೈಮ್ಸ್ ಬರಬೇಕು ಅಂತ. ಬಟ್ ನನಗೆ 3 ಟೈಮ್ಸ್ ಬಂದಿಲ್ಲ, ಒಂದೇ ಟೈಮ್ ಬಂದಿದೆ. ಒಂದು ಆರ್ಚ್ ಮಾತ್ರ ಮಾಡ್ಬೋದು, ಬಟ್ ನೋ ಪ್ರಾಬ್ಲಮ್. ಈ ರೀತಿ ಬಂದಾಗ ಏನು ಮಾಡೋದಕ್ಕಾಗೋದಿಲ್ಲ. ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಡಿಸೈನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಇವಾಗ ನೋಡಿ ನಾನು ಸ್ಯಾರಿ ಪೂರ್ತಿ ಮಾಡ್ಕೊಂಡಿರೋದು ತೋರಿಸ್ತಾ ಇದ್ದೀನಿ. ನೋಡಿ, ಎಲ್ಲೂ ನಿಮಗೆ ರಿಂಕಲ್ಸ್ ಕಾಣಿಸ್ತಾ ಇಲ್ಲ. ಈ ರೀತಿ ನಾವು ರಿಂಕಲ್ಸ್ ಬರ್ದಿರೋ ರೀತಿಯಲ್ಲಿ ನೀಟಾಗಿ ಮಾಡ್ಕೊಳ್ಬೇಕಾಗುತ್ತೆ. ಇದಾದಮೇಲೆ ಇವಾಗ ಸೆಕೆಂಡ್ ಸ್ಟೆಪ್ ಡಿಸೈನ್ನ ಶುರು ಮಾಡ್ಕೊಳ್ಳೋಣ. ಸೆಕೆಂಡ್ ಸ್ಟೆಪ್ ಕೂಡ ನಾನು ಸೇಮ್ ಕಲರ್ ದಾರನೇ ಯೂಸ್ ಮಾಡ್ತಾ ಇರೋದು. ಯಾಕೆಂದರೆ ಫಸ್ಟ್ ಸ್ಟೆಪ್ಪು ಜಸ್ಟ್ ಬೇಸ್ ಲೈನ್ ಮಾಡಿರೋದ್ರಿಂದ ಸೆಕೆಂಡ್ ಸ್ಟೆಪ್ ಕೂಡ ನೀವು ಅದೇ ಸೇಮ್ ಕಲರ್ ದಾರದಿಂದ ಮಾಡ್ಕೊಂಡು ಹೋಗ್ಬೋದು. ಇವಾಗ ಸೇಮು ದಾರದ ತುದಿಗೆ ಗಂಟಾಕಿ ಇಟ್ಕೊಂಡಿದ್ದೀನಿ. ಆನಂತರ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ದಾರನ ಸೀರೆ ಹಿಂಭಾಗಕ್ಕೆ ಇಟ್ಕೊಂಡು ನಾವು ಲಾಕ್ ಮಾಡ್ಕೊಳ್ಬೇಕು. ಈಗ ಫಸ್ಟ್ ಟೈಮ್ ನೀವು ಹೇಗೆ ಲಾಕ್ ಮಾಡಿದ್ರಿ ಅದೇ ರೀತಿ ಫಸ್ಟ್ ಲಾಕ್ನ ನಾವು ಸ್ಯಾರಿಗೆ ಲಾಕ್ ಮಾಡ್ಕೊಂಡು ಬಿಡೋಣ. ಫಸ್ಟ್ ಲಾಕು ಸ್ಯಾರಿಗೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ 2ನೇ ಬಾರಿ ಲಾಕ್ ಮಾಡ್ಕೊಳ್ಳುವಾಗ ನೀವು ಫಸ್ಟ್ ಟೈಮು ಏನು 2 ಬಾರಿ ಲಾಕ್ ಮಾಡ್ಕೊಂಡಿರ್ತೀರಲ್ಲ, ಆ 2 ಲಾಕ್ ಮಧ್ಯಕ್ಕೆ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ. ಸೊ ಟೋಟಲಾಗಿ 2 ಬಾರಿ ಲಾಕ್ ಆಗಿಬಿಡುತ್ತೆ. ಲಾಕ್ ಆದಮೇಲೆ ಮತ್ತೆ 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಬರಬೇಕು. ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ಬೇಕು. ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ 4 ಚೈನ್ ಬರೋದಿಲ್ಲ, ಇಲ್ಲಿ ಆರ್ಚ್ ಬರುತ್ತೆ. ಒಂದು ಸಿಂಪಲ್ ಆದಂಥ ಆರ್ಚ್ ಬರುತ್ತೆ. ಸೊ ನೀಡಲ್ ಮೇಲೆ ಒಂದು ಬಾರಿ ದಾರ ಸುತ್ತಕೊಂಡು 4 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡಾಗ ನೀಡಲ್ ಮೇಲೆ 3 ದಾರ ಇರುತ್ತೆ. 3 ಲೂಪನ್ನು ಒಂದು ಮಾಡಿಬಿಡಬೇಕು. ಅದು ಹಾಫ್ ಕ್ರೋಶೆಟ್. ಸೊ ಒಂದು ಹಾಫ್ ಕ್ರೋಶೆಟ್ ಮಾಡಿಕೊಂಡು ಆನಂತರ ಸೇಮ್ 4 ಚೈನ್ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಬೇಕು. ನೀಡಲ್ ಮೇಲೆ ದಾರ ಸುತ್ತಕೊಂಡು 4 ಚೈನ್ ಗ್ಯಾಪ್ ಒಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡಾಗ 3 ಲೂಪ್ಸ್ ಇರುತ್ತೆ. ಅದರಲ್ಲಿ 2 1 2 1 ಈ ರೀತಿ ಮಾಡ್ಕೊಳ್ಳೋದು ಡಬಲ್ ಕ್ರೋಶೆಟ್. ಸ್ಟಾರ್ಟಿಂಗು ಒಂದು ಮಾತ್ರ ಹಾಫ್ ಕ್ರೋಶೆಟ್ ಮಾಡ್ಕೊಳ್ಬೇಕು. ಅದಾದಮೇಲೆ 3 ಡಬಲ್ ಕ್ರೋಶೆಟ್ಸ್ನ ಮಾಡ್ಕೊಳ್ಬೇಕು. 3 ಡಬಲ್ ಕ್ರೋಶೆಟ್ನ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾವು ಸ್ಮಾಲ್ ಬೀಡನ್ನ ತೊಗೊಂಡಿದ್ದೀವಲ್ಲ, ಗೋಲ್ಡ್ ಬೀಡು, ರೌಂಡ್ ಬೀಡು, ಸ್ಮಾಲ್ ಬೀಡ್, ಆ ಬೀಡನ್ನ ಆ್ಯಡ್ ಮಾಡಿಕೊಂಡು ಆನಂತರ ಸೇಮು 3 ಬಾರಿ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಅದಾದಮೇಲೆ ಒಂದು ಹಾಫ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಟೋಟಲಾಗಿ 8 ಕಂಬಗಳ ಲೆಕ್ಕ. 4 ಚೈನ್ ಗ್ಯಾಪ್ ಒಳಗಡೆಗೆ 8 ಕಂಬಗಳನ್ನ ನೀವು ಮಾಡ್ಕೊಳ್ಬೋದು. 8 ಆದರೂ ಮಾಡ್ಕೊಳ್ಬೋದು ಅಥವಾ 6 ಆದರೂ ಮಾಡ್ಕೊಳ್ಬೋದು. ಬಟ್ ಬೀಡ್ ಮಾತ್ರ ಮಿಡಲಿಗೆ ಬರಬೇಕು. ನೀವು 4 ಆದಮೇಲೆ ಒಂದು ಬೀಡ್ ಆ್ಯಡ್ ಮಾಡ್ಬೋದು ಅಥವಾ 3 ಆದಮೇಲೆ ಒಂದು ಬೀಡ್ ಆ್ಯಡ್ ಮಾಡ್ಬೋದು. ಬಟ್ 4 ಚೈನ್ ಗ್ಯಾಪ್ ಒಳಗಡೆಗೆ ನಿಮಗೆ 8 ಕಂಬಗಳು ಈಸಿಯಾಗಿ ಇಡಿಸುತ್ತೆ. ಆಮೇಲೆ ಏನು ಆರ್ಚ್ ಕೂಡ ಸ್ಟಿಫಾಗಿ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ 8 ಕಂಬಗಳನ್ನ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಮಾತ್ರ ಒಂದೊಂದು ಹಾಫ್ ಕ್ರೋಶೆಟ್ನ ಮಾಡ್ಕೋಬೇಕಷ್ಟೆ. ಸೊ ಈ ರೀತಿ ಒಂದು ಪುಟ್ಟದಾದಂಥ ಆರ್ಚ್ನ ಮಾಡ್ಕೊಂಡಿದ್ದಾಗಿದೆ. ಈಗ ನೆಕ್ಸ್ಟು 4 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಲಾಕ್ನ ಮಾಡ್ಕೊಳ್ಬಿಡೋಣ. ಒಂದು ಲಾಕ್ನ ಮಾಡಿಕೊಂಡು ಆನಂತರ ಈಗ ಬೀಡನ್ನ ನಾನು ಹೇಳಿದೆ ಅಲ್ವಾ, ಬೀಡನ್ನ ಲಾಕ್ ಮಾಡಿನೇ ಸೀರೆಗೆ ಲಾಕ್ ಮಾಡಿ ಅಂತ. ಸೊ ಬೀಡನ್ನ ಲಾಕ್ ಮಾಡಿದಾಗ ನಮಗೆ ಬೀಡ್ ಕೆಳಗಡೆ ಒಂದು ಎಳೆ ಬಂದಿರುತ್ತೆ. ಆ ದಾರಕ್ಕೆ ನಾವು ಇವಾಗ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಬೀಡ್ ಕೆಳಗಡೆ ದಾರಕ್ಕೆ ಒಂದು ಟ್ರಿಪಲ್ ಕ್ರೋಶೆಟ್ನ ಮಾಡಿದ್ಮೇಲೆ ಒಂದು ಕಂಬ ಆದಮೇಲೆ ನಾವು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಬೇಕು. ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿಬಿಡಿ. ಲಾಕ್ ಆದಮೇಲೆ 3 ಚೈನ್ಗಳನ್ನ ಮಾಡ್ಕೊಳ್ಬೇಕು. 3 ಚೈನ್ ಮಾಡಿದ್ಮೇಲೆ ಕಂಬದ ಮೇಲ್ಗಡೆಗೆ ಅದನ್ನು ಲಾಕ್ ಮಾಡಬೇಕು. ಕಂಬದ ಮೇಲ್ಗಡೆಗೆ ಆ 3 ಚೈನ್ನ ಲಾಕ್ ಮಾಡಬೇಕು. ಅದಾದಮೇಲೆ ಮತ್ತೆ ಸೇಮ್
ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಂಡು ಹೋಗಬೇಕು. ನಾವು ಟೋಟಲ್ ಆಗಿ ಇಲ್ಲಿ 9 ಕಂಬಗಳನ್ನ ಮಾಡ್ಕೊಳ್ಬೇಕು. ಒಂದೊಂದು ಕಂಬ ಆದಮೇಲೂ ಒಂದೊಂದು ಬೀಡು, ಒಂದೊಂದು ಕಂಬ ಆದಮೇಲಲ್ಲ, ಕಂಬ ಮಾಡಿದ ತಕ್ಷಣ ಒಂದು ಬೀಡನ್ನ ಮಾಡಿಬಿಟ್ಟು ಅದನ್ನು ಲಾಕ್ ಮಾಡಿ 3 ಚೈನ್ಸ್ ಹಾಕ್ಕೊಳ್ಬೇಕು. 3 ಚೈನ್ ಹಾಕಿದ್ದನ್ನು ಆ ಕಂಬದ ಮೇಲ್ಗಡೆಗೆ ಲಾಕ್ ಮಾಡಬೇಕು. ಕಂಬದ ಮೇಲೆ ಇದು ಒಂದು ಪಿಕಾಟ್ ಡಿಸೈನ್ ಟೆಂಪಲ್ ಬರುತ್ತೆ. ಪಿಕಾಟ್ ಡಿಸೈನ್ ವಿತ್ ಸ್ಮಾಲ್ ಆರ್ಚ್. ಈ ರೀತಿಯಾಗಿ 9 ಕಂಬಗಳನ್ನ ನಾವು ಮಾಡ್ಕೊಳ್ಬೇಕು. 9ನೇ ಕಂಬ ನಾನು ಮಾಡ್ಕೊಳ್ತಾ ಇದ್ದೀನಿ, ಏಕೆಂದರೆ 9 ಕಂಬನೂ ತೋರಿಸೋದಕ್ಕೆ ನಮಗೆ ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಸ್ಕಿಪ್ ಮಾಡಿದ್ದೀನಿ. 9 ಕಂಬಗಳನ್ನ ಮಾಡ್ಕೊಂಡಿದ್ದಾದಮೇಲೆ ನೋಡಿ 9 ಕಂಬಗಳಾಗಿದೆ. ಈಗ 9 ಕಂಬ ಆದಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಲಾಕ್ನ ಮಾಡ್ಕೊಂಬಿಡೋಣ. ಲಾಕ್ ಮಾಡಿದಾದ್ಮೇಲೆ ಲಾಕ್ ಮೇಲೆ ಒಂದು ಲಾಕ್ ಮಾಡಬೇಕು. ಈ ರೀತಿ ನಮಗೆ ಬರುತ್ತೆ. ನೀವು ಸ್ವಲ್ಪ ಬಿಗ್ ಸೈಜ್ ಬೀಡನ್ನ ತೊಗೊಂಡಿದ್ರೆ ಒಂದು 2 ಕಂಬ ಎಕ್ಸ್ಟ್ರಾ ಆಗ್ಬೋದು. ಇದು ಮೀಡಿಯಮ್ ಸೈಜ್ ಆಗಿರೋದ್ರಿಂದ ನಾನು 9 ಕಂಬಗಳನ್ನ ಹಾಕಿದ್ದೀನಿ. ಅದಾದಮೇಲೆ ಸೇಮು ನೀವು ಸ್ಟಾರ್ಟಿಂಗಲ್ಲಿ ಏನು ಒಂದು ಪುಟ್ ಆರ್ಚ್ನ ಮಾಡಿದ್ರಿ ಅಲ್ಲ, ಆ ರೀತಿ ಒಂದು ಆರ್ಚ್ನ ಮಾಡಬೇಕು. ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಹಾಫ್ ಕ್ರೋಶೆಟ್ನ ಮಾಡ್ಕೊಂಬಿಡಿ. ಅದಾದಮೇಲೆ 3 ಡಬಲ್ ಕ್ರೋಶೆಟ್ನ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಆದಮೇಲೆ ಮತ್ತೆ 3 ಡಬಲ್ ಕ್ರೋಶೆಟ್ಟು, ಒಂದು ಹಾಫ್ ಕ್ರೋಶೆಟ್. ಈ ರೀತಿಗಾಗಿ 8 ಕಂಬಗಳನ್ನ ಮಾಡ್ಕೊಳ್ಳಿ. 8 ಮಾಡ್ಕೋಬೋದು ಅಥವಾ 6 ಮಾಡ್ಕೊಳ್ಬೋದು. ಸೊ ಅದು ನೋಡ್ಕೊಂಡು ಮಾಡ್ಕೊಳ್ಳಿ, ಎಷ್ಟು ಕಂಬ ಇಡಿಸುತ್ತೆ ಅನ್ನೋದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ಅದಾದಮೇಲೆ ಎಲ್ಲ ಆರ್ಚು ಸೇಮ್ ಅಷ್ಟೇ. 6 ಕಂಬನ ಹಾಕ್ಕೊಂಡ್ರೆ 6 ಕಂಬಗಳನ್ನ ಹಾಕ್ಕೊಂಡು ಮಾಡ್ಕೊಳ್ಳಿ. 8 ಕಂಬ ಆದರೆ 8 ಕಂಬ ಹಾಕ್ಕೊಂಡು ಮಾಡ್ಕೊಳ್ಳಿ. ಸೊ ಅದು ಯಾವ ರೀತಿ ಮಾಡಿಕೊಂಡ್ರು ನೋ ಪ್ರಾಬ್ಲಮ್ಮು. ಡಿಸೈನ್ ಮಾತ್ರ ನೀವು ನೋಡಿಕೊಂಡ್ರೆ ಸಾಕು, ಕಂಬಗಳು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವೊಂದು ಪುಟ್ಟ ಆರ್ಚ್ನ ಮಾಡಬೇಕು. ಪಿಕಾಟ್ ಡಿಸೈನ್ ಒಂದು ಬಿಗ್ ಆರ್ಚ್ ಬರುತ್ತೆ, ಅಕ್ಕಪಕ್ಕ ಒಂದು ಸ್ಮಾಲ್ ಆರ್ಚ್ ಬರುತ್ತೆ. ಸೊ 3 ಆರ್ಚ್ಗಳು ಬರುತ್ತೆ ಟೋಟಲ್ ಆಗಿ. 2 ಸ್ಮಾಲ್ ಆರ್ಚು, ಒಂದು ಬಿಗ್ ಆರ್ಚ್, ಪಿಕಾಟ್ ಡಿಸೈನ್. ಸೊ ಇದಾದಮೇಲೆ 8 ಕಂಬ ಆದಮೇಲೆ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಬರಬೇಕು. ಅದಾದಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಸೇಮ್ ಸ್ಮಾಲ್ ಆರ್ಚ್, ಆಮೇಲೆ ಒಂದು ಪಿಕಾಟ್ ಆರ್ಚ್, ಒಂದು ಸ್ಮಾಲ್ ಆರ್ಚ್. ಈ ರೀತಿಯಲ್ಲಿ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸಿಂಪಲ್ಲಾಗಿ ಈ ರೀತಿ ಒಂದು ಗ್ರ್ಯಾಂಡ್ ಡಿಸೈನ್ನ ಮಾಡ್ಕೊಳ್ಬೋದು. ಬೀಡ್ಸ್ನ ಹಾಕಿ ಮಾಡ್ಕೊಳ್ಳೋದ್ರಿಂದ ಕಂಪ್ಲೀಟ್ ಆದಮೇಲಂತೂ ಒಂದು ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ. ಇದು ಕಲರ್ ಕಾಂಬಿನೇಷನ್ ಸೂಪರಾಗಿ ಇದ್ದಿದ್ದರಿಂದ ಅಂತೂ ಅದು ಇನ್ನೂ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು. ನೋಡಿ ಇದೇ ರೀತಿ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ ಒಂದಷ್ಟು ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿನಲ್ಲಿ ಬರುತ್ತೆ. ಮತ್ತು ಬೀಡ್ಗಳು ಅಷ್ಟೇ, ನೀವು ಇದೇ ರೀತಿಯಾದಂಥ ಇದೇ ಸೈಜ್ನ ಬೀಡನ್ನ ಯೂಸ್ ಮಾಡಬೇಕಂತ ಏನಿಲ್ಲ. ನೀವು ತಗೊಂಡಿರೋವಂಥ ಸ್ಯಾರಿಗೆ ಯಾವ ರೀತಿಯಾದಂಥ ಬೀಡ್ ಸೂಟ್ ಆಗುತ್ತೆ ಅಂತ ಅನಿಸುತ್ತೆ ಆ ರೀತಿಯಾದಂಥ ಬೀಡನ್ನ ಯೂಸ್ ಮಾಡ್ಬೋದು, ಅಥವಾ ಕ್ರಿಸ್ಟಲ್ ಬೀಡನ್ನ ಕೂಡ ಯೂಸ್ ಮಾಡ್ಕೋಬೋದು. ಈ ರೀತಿ 3 ಆರ್ಚ್ಗಳಾದಮೇಲೆ ಒಂದು 4 ಚೈನ್ ಗ್ಯಾಪು ನಮಗೆ ಕುಚ್ಚು ಕಟ್ಕೊಳ್ಳೋದಕ್ಕೆ. ಸೊ 2 ಸ್ಟೆಪ್ಪು ಕುಚ್ಚು ಕಟ್ಕೊಳ್ಳೋದು ಸೇರಿ 3 ಸ್ಟೆಪ್ಪಲ್ಲಿ ನಾವು ಮಾಡ್ಕೊಬೋದು ಒಂದು ಸೆಮಿ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನು. ಸೊ ನೀವು ಎಲ್ಲ ಸೀರೆಗಳಿಗೂ ಈ ಡಿಸೈನ್ನ ಮಾಡ್ಕೊಳ್ಬೋದು. ಇವಾಗ ನಾನು ಕುಚ್ಚು ಕಟ್ಕೊಳ್ಳೋದನ್ನು ನಿಮಗೆ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಒಂದು ಟೇಬಲ್ ಮೇಲೆ ಕುಚ್ಚನ್ನ ಈ ರೀತಿಯಾಗಿ ನಮ್ಮ ಕಡೆಗೆ ತಿರುಗಿಸಿ ಹಾಕ್ಕೊಂಡಿದ್ದೀನಿ ಸ್ಯಾರಿನ. ಅದಾದಮೇಲೆ ಸ್ಯಾರಿ ಮೇಲೆ ಒಂದು ವೆಯ್ಟ್ ಇಟ್ಕೊಳ್ಳಿ, ಆವಾಗ ನಿಮಗೆ ಸ್ಯಾರಿ ಜರ್ಗಿ ಬರೋದಿಲ್ಲ. ಅದಾದಮೇಲೆ ನಾವು 4 ಚೈನ್ ಗ್ಯಾಪ್ ಒಳಗಡೆಗೆ ಕುಚ್ಚನ್ನು ಕಟ್ಕೊಳ್ಳೋಣ. ಆ್ಯಂಡ್ ನಾನು ಯಾವಾಗಲೂ ನಿಮಗೆ ಹೇಳ್ತೀನಿ, ನಾನು ಇವಾಗ ಬ್ಲೂ ಕಲರ್ ದಾರದಿಂದ ಕುಚ್ಚನ್ನು ಕಟ್ಕೊಳ್ತಾ ಇದ್ದೀನಿ. 167 ದಾರ ಅಂತ ಹೇಳ್ತೀನಿ ಅಲ್ಲ, ನೋಡಿ ಈ ರೀತಿಯಾಗಿ 2 ಭಾಗ, ಒಂದು ಭಾಗ 87 ಇರುತ್ತೆ, ಇನ್ನೊಂದು ಭಾಗ 87 ಇರುತ್ತೆ. ಎರಡೂ ಸೇರಿ 167 ದಾರ ಆಗುತ್ತೆ. ಅಂದರೆ ನೀವು 80 ರೌಂಡ್ ದಾರನ ಸುತ್ಕೋಬೇಕು, ಆವಾಗ ನಿಮಗೆ ಅದು 167 ದಾರ ಆಗುತ್ತೆ. ಇವಾಗ 167 ದಾರ ಇದೆ ಅಲ್ವಾ, ಇದನ್ನು ನಾವು 4 ಚೈನ್ ಗ್ಯಾಪ್ ಒಳಗಡೆಗೆ ಸೇರಿಸ್ಕೊಂಡು ನಾವು ಕುಚ್ಚನ್ನು ಕಟ್ಕೊಳ್ತೀವಿ. ಕುಚ್ಚನ್ನು ಕಟ್ಟುವಾಗ ನೋಡಿ ನಿಮಗೆ ಎಷ್ಟು ಲೆಂತ್ ಬೇಕು ಅದನ್ನು ನೋಡಿಕೊಂಡು ಲೆಂತನ್ನ ಮಾಡ್ಕೊಳ್ಳಿ. ನಾನು ಆರ್ಚ್ ಲೆವೆಲ್ಲಿಗೆ ಕುಚ್ಚುಗಳನ್ನ ಕಟ್ಕೊಳ್ತೀನಿ. ಈಗ ನಾವು ಫೋಲ್ಡ್ ಮಾಡಿದ್ಮೇಲೆ ಮತ್ತೆ 2 ಎಳೆ ಆಯ್ತು. ಅದು 2 ಎಳೆ 167 ನಮಗೆ ಮತ್ತೆ ಡಬಲ್ ಆಗುತ್ತೆ. ಟೋಟಲ್ಲಾಗಿ 327 ದಾರ ಆಗುತ್ತೆ.
ಸೊ 327 ದಾರ ಅನ್ನೋದು ತುಂಬ ದಪ್ಪನಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ನಾನು ನಾರ್ಮಲ್ ನೀಡಲ್ಗೆ 2 ಎಳೆ ಜರಿ ದಾರನ ಹಾಕ್ಕೊಂಡು ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ. ಸೊ ನಾನು ಯಾವ ರೀತಿಯಲ್ಲಿ ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ ಅಲ್ಲ ನೋಡ್ಕೊಳ್ಳಿ, ಆ ರೀತಿಯಾಗಿ ನೀಟಾಗಿ ಟೈಟಾಗಿ ಕುಚ್ಚನ್ನ ಕಟ್ಕೊಳ್ಳಿ. ಮತ್ತು ನಾನು ಜರಿ ದಾರದಲ್ಲಿ ನಂದು ಜರಿ ದಾರ ವಯರ್ ಮಿಕ್ಸಲ್ಲಿರುತ್ತೆ. ವಯರ್ ಮಿಕ್ಸಲ್ಲಿ ಸ್ವಲ್ಪ ಚೆನ್ನಾಗಿಲ್ದಿರೋ ಒಂದು ಕೂಡ ಬರುತ್ತೆ, ಒಂದು ಸ್ವಲ್ಪ ಡಾರ್ಕ್ ಗೋಲ್ಡ್ ಕಲರ್ ಇರುತ್ತೆ, ಅದಂತೂ ಬಿಚ್ಚೋಗ್ತಾನೆ ಇರುತ್ತೆ, ಜರಿ ದಾರ ಬರೋದೇ ಇಲ್ಲ ನೀಟಾಗಿ. ಆ ರೀತಿಯಾದಂಥ ತಗೊಳ್ಬೇಡಿ. ಸ್ವಲ್ಪ ಲೈಟ್ ಕಲರ್ ಗೋಲ್ಡ್ ಇರುತ್ತೆ, ಆ ರೀತಿಯಾದಂಥ ದಾರ ತಗೊಳ್ಳಿ. ಥ್ರೆಡ್ ಮಿಕ್ಸ್ ಇದ್ರೆ ಏನಾಗುತ್ತೆ ಗೊತ್ತಾ, ಕಟ್ಟಾಗ್ಬಿಡುತ್ತೆ, ಕುಚ್ಚು ಕಟ್ಟೋದಕ್ಕೂ ಆಗಲ್ಲ. ಸೊ ಸ್ವಲ್ಪ ವಯರ್ ಮಿಕ್ಸ್ದು ತಗೊಳ್ಳಿ. ಕುಚ್ಚೆಲ್ಲ ಕಟ್ಟಾದ್ಮೇಲೆ ನೋಡಿ, ನಾನು ಆ ಗಂಟೊಳಗಡೆಯಿಂದ ಸೂಜಿನ ಕೆಳಗೆ ಎತ್ಕೊಂಡು ಆನಂತರ ಕುಚ್ಚನ್ನ ಕಟ್ ಮಾಡ್ಕೊಂಡಿದ್ದೀನಿ. ಆನಂತರ ಕುಚ್ಚನ್ನ ಕಟ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕು ನೋಡಿ ಕಟ್ ಮಾಡ್ಕೊಳ್ಳಿ. ನಾನು ಆರ್ಚ್ ಲೆಂತಿಗೆ ಕುಚ್ಚನ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಕುಚ್ಚು ಎಲ್ಲ ಕಟ್ಟಿದ್ದಾದಮೇಲೆ ಫೈನಲ್ಲಾಗಿ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನು. 3 ಸ್ಟೆಪ್ಪಲ್ಲಿ ನಾವು ಒಂದು ಸೂಪರ್ ಆದಂಥ ಗ್ರ್ಯಾಂಡ್ ಡಿಸೈನ್ನ ಮಾಡ್ಕೋಬೋದು. ತುಂಬ ಕಡಿಮೆ ಸಮಯದಲ್ಲೇ ಮಾಡ್ಕೋಬೋದು ಈ ಗ್ರ್ಯಾಂಡ್ ಡಿಸೈನ್ನ. ಸೊ ನಿಮಗೇನಾದರೂ ಈ ಡಿಸೈನ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ, ಮತ್ತು ಡಿಸೈನ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡೋ ನೋಟಿಫಿಕೇಷನ್ನು ನಿಮಗೆ ಮೊದಲು ಬಂದು ತಲುಪುತ್ತೆ. ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ವೀಕ್ಷಕರೇ.